ಅದರಲ್ಲಿ ಆ ಟೀಮಲ್ಲಿ ಒಬ್ರು ಮಾರಿಸ್ ಅಂತ ನನಗೆ ತುಂಬಾನೇ ಐ ವಾಸ್ ಒಂಥರ ತುಂಬಾ ನಾನು ಇಂಪ್ರೆಸ್ ಆಗಿದೆ. ಯಾಕಂದ್ರೆ ಅವರೊಂದು ಬುಕ್ ಬರೆದಿದ್ದಾರೆ. ಅವರು ನಮ್ಮ ದೇಶಕ್ಕೆ ಬಂದ್ಮೇಲೆ ನಮ್ಮ ಸಂಸ್ಕೃತಿಯನ್ನ ನೋಡಿ ಅದನ್ನ ಮೆಚ್ಚಿ, ಯಾಕಂದ್ರೆ ಅವ್ರು ಜರ್ಮನಿಯಲ್ಲಿ ಇದ್ದಾಗ ಈ ವಾಸ್ ಅವ್ರ ಒಂದು ಬುಕ್ನ ಶೀರ್ಷಿಕೆ ಏನಿದೆ ಗೊತ್ತಾ, ಫ್ರಾಗ್ ಇನ್ ದ ಸಿಂಕ್, ಎ ಫ್ರಾಗ್ ಇನ್ ದ ಸಿಂಕ್ ಅಂತ, ಅಂದ್ರೆ ಬಾವಿಯೊಳಗಿನ ಕಪ್ಪೆ. ಎಷ್ಟು ಚೆನ್ನಾಗಿದೆ ಶೀರ್ಷಿಕೆ. ಏನ್ ಅರ್ಥ, ಅವ್ರು ಜರ್ಮನಿಯಲ್ಲಿ ಅದೆಷ್ಟು ದಿನನೂ ಅವ್ರಿಗೆ ಅನಿಸ್ತಾ ಇತ್ತಂತೆ ಅವರು ಒಬ್ಬ ಬಾವಿಯೊಳಗಿನ ಕಪ್ಪೆಯಾಗಿದ್ದೆ ಅಂತ. ಅದಕ್ಕೆ ನಮ್ಮ ದೇಶಕ್ಕೆ ಬಂದಾಗ ಇಲ್ಲಿನ ಒಂದು ಸಂಸ್ಕೃತಿಗೆ ಮಾರಿ ಹೋಗಿ, ಜನರ ಒಂದು ಇದಕ್ಕೆ ಮಾರಿ ಹೋಗಿ ಅವರು ನಮ್ಮನ್ನು ಮೆಚ್ಚಿಕೊಂಡು ಆ ಪುಸ್ತಕದಲ್ಲಿ ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ. ನಮ್ಮ ಸಂಸ್ಕೃತಿ ಯಾತಕ್ಕೆ ಈ ದಿನ ನಮ್ಮ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಟ್ಟುಕೊಂಡು ನಾವು ಹೇಳ್ಕೋಬೇಕು, ಅದನ್ನ ಉಳಿಸಿ ಬೆಳೆಸುವತ್ತ ಯಾಕೆ ನಾವು ಒಂದು ಕಾಳಜಿನ ವಹಿಸ್ಬೇಕು ಅಂತ ನಾನು ಯೋಚನೆ ಮಾಡಿದಾಗ ಆ ಒಂದು ಲೈನ್ ನಮ್ಗೆ ಬಹಳ ಪ್ರಸ್ತುತ ನಿಮ್ಗೆ ಹೇಳ್ಬೇಕು ಅಂತ ಅನ್ಸುತ್ತೆ. ಎಂತ ಒಂದು ಮಾತು, ಎಂತ ಒಂದು ವಾಕ್ಯ. ಅದು ಓದುವಾಗ ನನಗೆ ಕಣ್ಣಲ್ಲಿ ನೀರೇ ಬಂತು ಅಂತ ರೋಮಾಂಚನವಾಗ್ತಾ ಇತ್ತು. ನಾವು ನಮ್ಮ ಸಂಸ್ಕೃತಿನ ಎಲ್ಲ ಮರಿತಾ ಇದ್ದೀವ, ಯಾತಕ್ಕೆ ನಾವು ಆಧುನಿಕತೆಗೆ ಮಾರಿ ಹೋಗಿ ಪಾಶ್ಚಿಮಾತ್ಯದ ಒಂದು ಇದಕ್ಕೆ ಮಾರಿ ಹೋಗ್ತೀವಿ. ಆದ್ರೆ ಅಲ್ಲಿಂದ ಬಂದಂತಹ ಒಬ್ಬ ವ್ಯಕ್ತಿ ನಮ್ಮ ಸಂಸ್ಕೃತಿಯನ್ನು ಇಷ್ಟು ಹೊಗಳಿ ಬರೀತಾರೆ ಅಂದ್ರೆ ನಿಜಕ್ಕೂ ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟು ಬಲವಿದೆ, ಎಷ್ಟು ಒಲವಿದೆ, ಎಷ್ಟು ಶಕ್ತಿ ಇದೆ ಅಂತ ನಾವು ಈ ದಿನ ಇಂದಿನ ಸಹೋದರಿಯರಾಗಿ ನಾವು ಇಂದಿನ ಪೀಳಿಗೆಯವರಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದರಿಂದ ನನ್ನ ಒಂದು ಸಹೋದರಿಯಲ್ಲಿ ಮನವಿ ಏನಂದ್ರೆ, ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವತ್ತ ಒಂದಿಷ್ಟಾದ್ರೂ ನಮ್ಮ ಕಾಳಜಿ ಇರಲಿ. ಅದು ಯಾವುದೇ ರೀತಿಯಾಗಿರ್ಬೋದು, ನಿಮ್ಮ ಪ್ರತಿಭೆಯನ್ನು ಮೂಲಕ ಅಥವಾ ನೀವು ಆ ಸಂಸ್ಕೃತಿಯನ್ನು ಬೆಳೆಸುವ ಮೂಲಕ ಅದು ಒಂದು ನಾಂದಿಯಾಗ್ಲಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದ್ ಕಡೆ ಹೇಳ್ತಾರೆ ಆ ಪುಸ್ತಕದಲ್ಲಿ ಅವ್ರಿಗನ್ಸತ್ತಂತೆ ನಮ್ಮ ದೇಶದ ಒಂದು ಸಂಸ್ಕೃತಿ ಅಂದ್ರೆ ಏನ್ ಹೇಳಿ, ಆಚಾರ ವಿಚಾರಗಳನ್ನು ಸಂಸ್ಕೃತಿ ಅಂತಾನೆ ನಾವು ಭಾವಿಸ್ತೀವಲ್ವಾ. ಇಲ್ಲಿ ಒಂದು 70 ವರ್ಷದ ಒಬ್ಬ ವಯಸ್ಸಾದ ಒಂದು ತಾಯಿ, 60-70 ವರ್ಷದ ತಾಯಿ ತಮ್ಮ ಮಗನಿಗೆ ಒಂದು 30-40 ವರ್ಷದ ಮಗನಿಗೆ ಪ್ರೀತಿಯಿಂದ ಕುಡಿಯಪ್ಪ, ತಿನ್ನಪ್ಪ, ಊಟ ಮಾಡಪ್ಪ, ಮಲಗಿದ್ಯಾ, ಹೇಗಿದ್ಯಾ ಅಂತ ವಿಚಾರಿಸೋದು ನೋಡಿದ್ರೆ ಅವ್ರಿಗೆ ವಿಚಿತ್ರ ಅನ್ನಿಸ್ತಾ ಇದೆಯಂತೆ.